ಋಷಿಗಳು, ಮುನಿಗಳು, ಯೋಗಿಗಳು, ದಾಸರು ಅವರು ಏನೇನೆಲ್ಲ ನುಡಿದಿದ್ದಾರೋ ಅದನ್ನು ನಮ್ಮ ಜೀವನದಲ್ಲಿ ನಡೆಯಾಗಿ ಅಳವಡಿಸ್ಕೊಳ್ಳೋದು ಹೇಗೆ? ಯಾವುದು ನಮಗೆ ಒಳ್ಳೆಯದು ಅಂತ ಅನಿಸ್ತೋ ಅದನ್ನು ಅಳವಡಿಸ್ಕೊಂಡ್ರೆ ನಮಗೆ ಕ್ಷೇಮ ಅಷ್ಟೇ ಅಲ್ವಾ? ಅವ್ರು ಹೇಳಿದ್ದಾರೆ ಹಿಂಗೆ ನಡ್ಕೊಳ್ಳಿ ಅಂತ. ಎಲ್ಲವನ್ನೂ ಅಳವಡಿಸ್ಕೋಬೇಕಾ ಅಂತ ಪ್ರಶ್ನೆ ಕೇಳಿದ್ರೆ ಹೌದು ಮತ್ತು ಅಲ್ಲ ಹೇಳಬೇಕು ನಾವು. ಯಾಕಂದರೆ ಹಲವು ನಿಯಮಗಳು ಅಥವಾ ಅಳವಡಿಸ್ಕೋಬೇಕಾದ್ದು ಆಯಾ ಕಾಲದೇಶಕ್ಕೂ ಅನ್ವಯಿಸ್ತದೆ ಅಲ್ವಾ? ಉದಾಹರಣೆಗೆ ನಾವೆಲ್ಲ ಪೂಜೆ ಮಾಡಬೇಕಾದ್ರೆ ಮೈ ಮೇಲೆ ಬಟ್ಟೆ ಹಾಕ್ಕೊಂಡೆ ಚಳಿ ಹಾಕ್ಕೊಂಡು ಪೂಜೆ ಮಾಡ್ತಾರೆ. ಉತ್ತರ ದೇಶಕ್ಕೆ ಹೋದಾಗ ಅವರು ಸ್ವೆಟ್ ಹಾಕೊಂಡು ಪೂಜೆ ಮಾಡಬೇಕು. ಅದನ್ನ ಇವತ್ತು ಪಾಲನೆ ಆಗಿಲ್ವ ಅದರಲ್ಲಿ? ಅಂದರೆ ಯಾವುದೇ ನಿಯಮಗಳು ಒಳಿತು ಕೆಟ್ಟದ್ದುಗಳು ಕಾಲ ದೇಶವನ್ನು ಅನುಸರಿಸಿರ್ತಕ್ಕಂಥದ್ದು ಇದಮಿತ್ತವಂತ ಎಲ್ಲ ಇಡೀ ಬ್ರಹ್ಮಾಂಡಕ್ಕೆ ಅದನ್ನು ಅನ್ವಯಿಸಲಿಕ್ಕೆ ಸಾಧ್ಯ ಇಲ್ಲವೇನೋ ಅನ್ನಿಸ್ತದೆ ನನಗೆ. ಆ ನಿಯಮಗಳು ಯಾವುದು ನಾವು ಮಾಡಿದ್ದೀವಿ ಅದು ಎಲ್ಲ ಕಾಲಕ್ಕೂ ಅನ್ವಯಿಸೋಕ್ಕೆ ಸಾಧ್ಯವಿಲ್ಲವೇನೋ. ಇವತ್ತು ನಮ್ಮೆಲ್ಲ ಕಷ್ಟಕ್ಕೆ ಅದೇ ಕಾರಣ ಅನಿಸ್ತದೆ. ಹಲವಾರು ನಿಯಮಗಳನ್ನು ನಾನು ಶಾಸ್ತ್ರ ವಿರೋಧಿ ಅಲ್ಲ, ಕಾರಣ ಹಾಗಂತ ಹೊಟ್ಟೆ ಕಟ್ಟಬೇಡಿ. ಏನು ಶಾಸ್ತ್ರ ಅಂದರೆ ಮನುಷ್ಯ ಹೇಗೆ ಬದುಕಬೇಕು ಅಂತ, ತನ್ನ ಉದ್ಧಾರಕ್ಕೆ ಹಾಗೂ ತನ್ನ ಸುತ್ತ ಇರ್ತಕ್ಕಂಥ ಉದ್ಧಾರಕ್ಕೆ ಅವನು ಹೇಗೆ ಬದುಕಬೇಕು ಅಥವಾ ಹೇಗೆ ಮಾಡಬೇಕು ಆಚಾರ ಅಂತ. ಅದು ದೇಶ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬಾರ್ದ? ಅದು ಬದಲಾಗಬಾರದು ಅಂತ ಹೋಗಿರೋದೇ ನಮ್ಮ ಹಲವಾರು ಇವತ್ತಿನ ಅಶಾಂತಿಗೆ ಕಾರಣ ನಾನು ಭಾವಿಸ್ತೇನೆ. ಮೂಲ ಉದ್ದೇಶವನ್ನು ಮರೆತು ಬಿಟ್ಟು ನಾನು ಹೇಳಿದ್ನಲ್ಲಾಗಲೇ, ನಾನು ಎಂಥದ್ದು ಡೈನಿಂಗ್ ಮೇಲೆ ಗುಮ್ಮೈ ಹಾಕ್ತೀನಿ ಆಗುತ್ತೆ. ಹಂಗೆ ಹಾಕ್ಬಾರ್ದು. ಶಾಸ್ತ್ರ ಹೇಳ್ಬಿಟ್ಟಿದ್ದಾರೆ ಮಾಡುವುದಿಲ್ಲ. ಶಾಸ್ತ್ರ ಯಾಕೆ ಹೇಳ್ತು, ಯಾವ ಪರಿಸ್ಥಿತಿಯಲ್ಲಿ ಹೇಳ್ತು, ಯಾರು ಹೇಳಿದ್ರು, ಯಾಕೆ ಹೇಳಿದ್ರು, ಅದರ ಪ್ರಯೋಜನ ಏನು, ಅದೆಲ್ಲವನ್ನು ಗಮನಿಸಿ ನಾವು ನಮ್ಮ ಒಟ್ಟಿನಲ್ಲಿ ನಮಗೆ ನಮ್ಮ ಎಲ್ಲ ಆಚರಣೆಗಳು ಕೂಡ ನಮ್ಮ ಹಿತಕ್ಕೆ, ನಮ್ಮ ಅಭ್ಯುದಯಕ್ಕೆ, ನಮ್ಮ ಆಧ್ಯಾತ್ಮಿಕ ಉನ್ನತಿಗೆ, ಪ್ರಾಪಂಚಿಕ ಉನ್ನತಿಗೆ, ಜೊತೆಗೆ ಸಮಾಜದ ಉನ್ನತಿಗೂ ಸಹಕಾರಿಯಾಗಿದ್ದು ಆದಷ್ಟು ನಿಜವಾದ ಶಾಸ್ತ್ರ ಅಂತ ಹೇಳಿ ಇಷ್ಟಪಡ್ತೇನೆ. ಇದು ಹೇಳಿದ ತಕ್ಷಣ ನಾನು ಶಾಸ್ತ್ರ ವಿರೋಧಿ ಅನ್ನೋ ಪಟ್ಟವನ್ನು ಕಟ್ಟಬೇಡಿ ಅಂತ ಕೇಳ್ಕೊಳ್ತೇನೆ. ಧ್ಯಾನ ಮತ್ತು ಮೌನ